ರಾಯಚೂರು ನಗರದ ಕನ್ನಡ ಭವನದಲ್ಲಿ ಇಂದು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ವತಿಯಿಂದ ರಾಯಚೂರು ಜಿಲ್ಲಾ ಘಟಕದ ಪ್ರಥಮ ವರ್ಷದ ವಾರ್ಷಿಕೋತ್ಸವ ಹಾಗೂ ಒಂದು ದಿನದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮತ್ತು ಕಾರ್ಯಕ್ರಮವನ್ನು ಮಾಹಿತಿ ಹಕ್ಕು ಅಧ್ಯಯನ ಕೇಂದ್ರದ BH ವೀರೇಶ್ ಬೋಳರ್ ಅವರು ಸಸಿಗೆ ನೀರಿರುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ನೀವೇನೆ ಸಂಸ್ಥಾಪಕ ರಾಜ್ಯ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ಹೇಮಂತ್ ನಾಗರಾಜ್ ಅವರು ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ಜಿಲ್ಲಾಧ್ಯಕ್ಷ ಈರಣ್ಣಗೌಡ ಅಫಲದಿನ್ನಿ ಇದ್ದರು. ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳಾದ ವೀರ ಹನುಮಾನ್, ಹಿರಿಯ ವಕೀಲರಾದ GN ವೀರಭದ್ರಪ್ಪ, ರಿಪೋರ್ಟರ್ಸ್ ಗಿಲ್ಡ್ ಅಧ್ಯಕ್ಷರಾದ ವಿಜಯ ಜಾಗಟಿಗಲ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸರ್ಕಾರಿ ಕಚೇರಿಗಳು ಕೂಡ ವೆಬ್ಸೈಟ್ನಲ್ಲಿ ಹಾಕಬೇಕು ಮತ್ತೆ ಮಾಹಿತಿ. ಆದರೆ ಇದುವರೆಗೂ ಕೂಡ ಶೇಕಡ 1% ಪ್ರಗತಿಯನ್ನು ನಾವು ಕಾಣ್ತಾರೆ. ರಾಜ್ಯ ಸರ್ಕಾರ ಪ್ರತಿ ವರ್ಷ 3.5 ಲಕ್ಷ ಕೋಟಿ ರೂಪಾಯಿ ಹಣ ಬರುತ್ತದೆ. ಕೇಂದ್ರ ಸರ್ಕಾರ 40 ಲಕ್ಷ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಇದೆಲ್ಲವನ್ನು ಕೂಡ ತೆರೆಯ ಹಣದಿಂದ ಸರ್ಕಾರ ಜನಗಳಿಗೆ ಸಂಗ್ರಹಿಸಿದರೆ ನಾವು ಕೊಟ್ಟ ತೆರೆಯ ಹಣ ಮಾಹಿತಿಯನ್ನು ನಾವು ಕೊಟ್ಟ ತೆರೆಯ ಸರಳವಾದ ಹೀಗಾಗಿ ಇದು ನಮಗೆ ಈ ಕಾನೂನು ಹೊಂದಿರತಕ್ಕಂತಹ ಅಧಿಕಾರ ಸುಪ್ರೀಂ ಕೋರ್ಟ್ ಒಂದು ಹೆಜ್ಜೆ ಆರ್ಟಿಕಲ್ 19 ಪ್ರಕಾರ ಮಾಹಿತಿ ಕೇಳತಕ್ಕಂಥದ್ದು ಕೂಡ ಒಂದು ಫಂಡಮೆಂಟಲ್ ರೈಟ್. ಸುಪ್ರೀಂ ಕೋರ್ಟ್ ಹೀಗಾಗಿ ಜನರಿಗೆ ಮುಂಚೆ ಮಾಹಿತಿ ಕೇಳತಕ್ಕಂಥ ಅಧಿಕಾರಗಳಿಂದ ಕೇವಲ ಶಾಸಕರಿಗೆ, ಸಂಸದರಿಗೆ, ಅದು ಎಲ್ಲಿ ಅವರು ಸ್ಟಾರ್ಟ್ ಅನ್ಸ್ಟಾರ್ಟ್ ಕಷ್ಟಗಳು ಅದಕ್ಕೆ ಸ್ವೀಕರಿಸಿರುವ ಆದರೆ ಈ ಮಾಹಿತಿ ಶಾಸಕರು ಮತ್ತು ಸಂಸದರಿಗೆ ಇರತಕ್ಕಂತಹ ಅಧಿಕಾರವನ್ನು ಈ ದೇಶ ನಾಗರಿಕ ಇದಷ್ಟೇ. ಅವರಿಗೆ ಶಾಸಕರಿಗೆ ಮತ್ತು ಸಂಸದರಿಗೆ ಇರತಕ್ಕಂಥದ್ದು ಕೇವಲ ಮಾಹಿತಿಯನ್ನು ಕೇಳತಕ್ಕಂಥ. ಆದರೆ ಈ ಕಾನೂನು ಮಾಹಿತಿ ಕೇಳುವುದರಲ್ಲಿ ಏನು ಅಂತಂದರೆ ಕಡತಗಳನ್ನು ತಪಾಸಣೆ ಮಾಡಬಹುದು, ಇನ್ಸ್ಪೆಕ್ಷನ್. ಕಡತಗಳಲ್ಲಿ ಇರತಕ್ಕಂತಹ ಯಾವುದೇ ದಾಖಲೆಗಳನ್ನು ಪ್ರತಿ ಕೇಳಬಹುದು. ಅತ್ಯಂತ ವಿಶಿಷ್ಟವಾದ ಅಧಿಕಾರ ನಾವು ನೋಡಿರಬಹುದು. ಇವತ್ತು ಶಾಸಕರು ಸಂಸದರು ಬಂದು ಪ್ರತಿನಿಧಿಗಳು ಇದನ್ನು